ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಟೈಮ್ ಈಗ 9:15 ಆಗ್ತಾ ಬಂದಿದೆ. ಸೊ ನಮ್ಮ ಮಾರ್ಕೆಟ್ ಈಗಾಗಲೇ ಓಪನ್ ಆಗಿದೆ. ಮಾರ್ಕೆಟ್ ಓಪನ್ ಆಗಿ ಪ್ರೀವಿಯಸ್ ಕ್ಲೋಸಿಂಗ್ ಇಂದ ಈಗ ನಮಗೆ ರೆಸಿಸ್ಟೆನ್ಸ್ ನ ಫೇಸ್ ಮಾಡ್ತಾ ಇದೆ ಅಂಡ್ ಇಲ್ಲಿಂದ ನಮಗೆ ಕಂಟಿನ್ಯೂಯೇಷನ್ ಸಿಗೋ ಸಾಧ್ಯತೆ ಇರುತ್ತೆ. ಸೊ ಒಂದು ನಿಮಿಷ ವೆಯ್ಟ್ ಮಾಡೋಣ. ಒಂದು ಫಸ್ಟ್ ಮಿನಿಟ್ ಇದು ಕ್ಯಾಂಡಲ್ ಕ್ಲೋಸ್ ಆಗಲಿ, ಆನಂತರ ನಾವು ಎಂಟ್ರಿನ ಪಡೆಯಲಿಕ್ಕೆ ಶುರು ಮಾಡೋಣ. ಫಸ್ಟ್ ಕ್ಯಾಂಡಲ್ ಸ್ವಲ್ಪ ದೊಡ್ಡದಾಗಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಅರೌಂಡ್ 45,720 ಇಂದ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಪ್ರೈಸ್ ಕೆಳಗಡೆ ಬರ್ತಾ ಇದೆ. ಹಾಗಾಗಿ ಆಬ್ವಿಯಸ್ಲಿ ಸ್ವಲ್ಪ ಸ್ಟಾಪ್ ಲಾಸ್ ಜಾಸ್ತಿ ಆಗುತ್ತೆ. ಒಂದು ಕ್ವಿಕ್ ಮೊಮೆಂಟಮ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಲೋ ಅನ್ನ ಬ್ರೇಕ್ ಆಗಿ ಪ್ರೈಸ್ ಒಂದು ಕ್ವಿಕ್ ಆಗಿರೋ ಒಂದು ಮೊಮೆಂಟಮ್ನ ಕೊಡೋ ಸಾಧ್ಯತೆ ಇರುತ್ತೆ. ಸೊ ಯಾವುದೇ ರೀತಿ ಪೊಸಿಷನ್ ಅನ್ನು ನಾನು ತಗೊಂಡಿಲ್ಲ. ನಿನ್ನೆ ಅನಾಲಿಸಿಸ್ ಅಲ್ಲೂ ಸೇಮ್ ಪ್ಲಾನ್ ಅನ್ನು ನಾವು ಮಾಡಿದ್ವಿ. ಬಟ್ ಪ್ರೈಸ್ ಸ್ವಲ್ಪ ಮೇಲ್ಗಡೆ ಹೋಗಿ ರಿವರ್ಸಲ್ನ ಬರ್ತಾ ಇದೆ. ಅಂದರೆ ಆ್ಯಕ್ಚುಲಿ ಪ್ರೈಸ್ ಸ್ವಲ್ಪ ಇಲ್ಲೇ ಓಪನ್ ಆಗುತ್ತೆ, ಆನಂತರ ಮೇಲ್ಗಡೆ ಹೋಗುತ್ತೆ, ಆನಂತರ ರಿವರ್ಸಲ್ನ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ದೊಡ್ಡದಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಯೋಚನೆನ ಮಾಡ್ತಾ ಇದ್ದೀನಿ. 1 ಮಿನಿಟ್ ಕ್ಯಾಂಡಲ್ ನಮಗೆ ಕ್ಲೋಸ್ ಆಗಿದೆ. ನೋಡೋಣ ಯಾವ ರೀತಿ ನಮಗೆ ಏನಾದರೂ ರಿವರ್ಸಲ್ ಏನಾದರೂ ಸಿಗುತ್ತಾ ಅನ್ನೋದನ್ನು ನೋಡೋಣ. ಕ್ವಿಕ್ ಮೊಮೆಂಟಮ್ ಮಾತ್ರ ನಮಗೆ ಸಿಗುತ್ತೆ. ಅರೌಂಡ್ 45,500 ಆಲ್ರೆಡಿ ರೀಚ್ ಆಗಿದೆ. ಸೊ ಬೆಟರ್ ಟು ಅವಾಯ್ಡ್ ದಿಸ್ ಟ್ರೇಡ್. ಸೊ ಉತ್ತಮವಾದ ಅಪರ್ಚುನಿಟಿ ಸಿಕ್ಕಿದ ಮೇಲೆ ಮತ್ತೆ ನಾವು ಎಂಟ್ರಿನ ಪಡೆಯೋಣ. ಸೊ ಕೆಲವೊಂದು ಬಾರಿ ಎಂಟ್ರಿಗಳನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಉತ್ತಮವಾದ ಎಂಟ್ರಿ ಆಗಿತ್ತು ಆ್ಯಕ್ಚುಲಿ. ಉತ್ತಮವಾಗಿ ಒಂದು ನಮಗೆ ಮೊಮೆಂಟಮ್ನ ಕೊಡ್ತಾ ಇದೆ ಆ್ಯಂಡ್ ಫಾಲೋಅಪ್ ಕೂಡ ಸಿಗ್ತಾ ಇದೆ. ಸೊ ಆಲ್ಮೋಸ್ಟ್ ನಮಗೆ ಬೇರಿಶ್ನೆಸ್ ಈಗ ಬ್ಯಾಂಕ್ ನಿಫ್ಟಿಯಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನು ನಾವು ತುಂಬಾ ಅರ್ಜೆಂಟಾಗಿ ಟ್ರೇಡ್ನ ತಗೊಳ್ಬೇಕು ಅಂತ ಯಾವುದೇ ರೀತಿ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡಿ ಟ್ರೇಡ್ನ ತಗೊಳ್ಬೇಕಾಗುತ್ತೆ. ಉತ್ತಮವಾದ ಫಾಲ್ ಕೂಡ ನಮಗೆ ಸಿಗ್ತಾ ಇದೆ. ಸೊ ನಿನ್ನೆ ಅನಾಲಿಸಿಸಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. ಬಟ್ ನಮಗೆ ಇವತ್ತು SL ಏನಿದೆಯಲ್ಲ ಸ್ವಲ್ಪ ಜಾಸ್ತಿ ಆಯಿತು. ಸೊ ಹಾಗಾಗಿ ಎಂಟ್ರಿ ಪಡೆಯೋದು ಅಷ್ಟೊಂದು ಬೆಟರ್ ಆಗಿ ನನಗೆ ಕಾಣಿಸಿಲ್ಲ. ನೋಡೋಣ, ಇನ್ನೊಂದು ಅಪರ್ಚುನಿಟಿ ನಮಗೆ ಸಿಗುತ್ತೆ. ಹಾಗಾಗಿ ಯಾವುದೇ ರೀತಿ ಇದರ ಬಗ್ಗೆ ಯೋಚನೆ ಮಾಡಿ ಏನು ಕೂಡ ತೊಂದರೆ ಇಲ್ಲ. ಆಲ್ಮೋಸ್ಟ್ ಒಂದು ನಮಗೆ 574 to 474 ಅಂದರೆ ಆಲ್ಮೋಸ್ಟ್ ಒಂದು 50 ಪಾಯಿಂಟ್ಸ್ ಪ್ರೀಮಿಯಮಲ್ಲಿ ನಮಗೆ ಸಿಗ್ತಾ ಇತ್ತು. ಸೊ ಆ ಮೊಮೆಂಟಮ್ ಅಷ್ಟೇ ನಮಗೆ ಮಿಸ್ ಆಗಿದೆ. ಓಕೆ, ಸೊ ಓವರಾಲ್ ಮಾರ್ಕೆಟ್ನ ಕಂಡೀಷನನ್ನು ಒಮ್ಮೆ ನಾವು ಗಮನಿಸಬೇಕಾಗುತ್ತೆ. ನಿನ್ನೆ ಅನಾಲಿಸಿಸಲ್ಲೂ ನಾವು ಇದನ್ನು ಅನಲೈಸ್ ಮಾಡಿದ್ವಿ. ಸೊ ಬ್ಯಾಂಕ್ ನಿಫ್ಟಿ ಡೈಲಿ ಟೈಮ್ ಫ್ರೇಮಲ್ಲಿ ಸ್ವಲ್ಪ ನಮಗೆ ಬೇರಿಶ್ನೆಸ್ನ ತೋರಿಸ್ತಾ ಇದೆ. ನಿನ್ನೆ ಒಂದು ಸೆಲ್ ಆಫ್ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಇವತ್ತು ಅದರ ಫಾಲೋಅಪ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಬಟ್ 45,500 ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋ ಸಪೋರ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಹೋಲ್ಡ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರೈಸ್ ಏನಾದರೂ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಹೋಲ್ಡ್ ಆಗಿ ಆನಂತರ ಬ್ರೇಕ್ ಡೌನ್ ಏನಾದರೂ ಕೊಟ್ಟರೆ ತುಂಬಾ ಚೆನ್ನಾಗಿರೋ ಒಂದು ಮೊಮೆಂಟಮ್ನ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಯಾವುದೇ ರೀತಿ ನಾವು ಇಲ್ಲಿ ತುಂಬಾ ಕ್ವಿಕ್ ಆಗಿ ಎಂಟ್ರಿ ಪಡೆಯೋದು ಬೇಡ. ಸೊ ಲೋ ಬ್ರೇಕ್ ಆದಾಗಲೇ ಕ್ವಿಕ್ ಆಗಿರೋ ಒಂದು ಎಂಟ್ರಿ ಇತ್ತು, ಬಟ್ ಅದನ್ನು ನಾವು ಮಿಸ್ ಮಾಡಿದ್ದೀವಿ ಈಗ. ಸೊ ಈಗ ಪ್ರೈಸ್ ಸ್ವಲ್ಪ ಹೋಲ್ಡ್ ಆಗ್ತಾ ಇದೆ. ಒಂದು ಪ್ರೈಸ್ ಆಕ್ಷನ್ ನಮಗೆ ಬೇಕಾಗುತ್ತೆ ಒಂದು ಡೌನ್ ಸೈಡಲ್ಲಿ ಎಂಟ್ರಿನ ಪಡೀಲಿಕ್ಕೆ. ಸೊ ಹಾಗಾಗಿ ವೆಯ್ಟ್ ಮಾಡೋಣ ಯಾವ ರೀತಿ ಪ್ರೈಸ್ ನಮಗೆ ರಿಯಾಕ್ಟ್ ಆಗುತ್ತೆ ಅನ್ನೋದರ ಬೇಸ್ಡ್ ಆಗಿ ನಾವು ಮುಂದಿನ ಪ್ಲಾನನ್ನು ಮಾಡೋಣ. ಸೊ ನೋಡ್ಬೋದು ನೀವು ಯಾವ ರೀತಿ 45,500 ಲೆವೆಲ್ ರೆಸ್ಪೆಕ್ಟ್ ಆಗ್ತಾ ಇದೆ ಅಂತ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರೋ ಲೆವೆಲ್ ಆಗುತ್ತೆ 45,500 ಎಲ್ಲ. ಸೊ ಆಲ್ಮೋಸ್ಟ್ ನಿಫ್ಟಿ ಕೂಡ ನಮಗೆ 29 ಪಾಯಿಂಟ್ಸ್ ಡೌನಲ್ಲಿ ನಮಗೆ ಓಪನ್ ಆಗ್ತಾ ಇದೆ. ಸೊ ನಿಫ್ಟಿ ಕೂಡ ಬೇರಿಶ್ ಆಗಿದೆ, ಬ್ಯಾಂಕ್ ನಿಫ್ಟಿ ಕೂಡ ಬೇರಿಶ್ ಆಗಿದೆ. ನಿಫ್ಟಿಯ ಚಾರ್ಟನ್ನು ಕೂಡ ನಾವು ಗಮನಿಸೋದಾದ್ರೆ ನಿಫ್ಟಿಯಲ್ಲಿ ನಮಗೆ ಲೋ ಬ್ರೇಕ್ ಆಗಿಲ್ಲ, ಇನ್ನೂ ಕೂಡ ಈ ಲೋ ಬ್ರೇಕ್ ಆಗಿಲ್ಲ. ಹಾಗಾಗಿ ನಿಫ್ಟಿಯಲ್ಲಿ ಇನ್ನೂ ಕೂಡ ಒಂದು ಫಾಲ್ ನಮಗೆ ಸಿಕ್ಕಿಲ್ಲ. ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಹೊತ್ತು ಹೋಲ್ಡ್ ಆಗೋ ಸಾಧ್ಯತೆ ಇರುತ್ತೆ. ಆನಂತರವೇ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಮೊಮೆಂಟಮ್ ಸಿಗೋ ಸಾಧ್ಯತೆ ಇರುತ್ತೆ. ಬ್ಯಾಂಕ್ ನಿಫ್ಟಿ ಕೂಡ ಇಂಪಾರ್ಟೆಂಟ್ ಆಗಿ RNRನ ರೇಂಜ್ನ ಒಳಗಡೆ ಇದೆ. ಹಾಗಾಗಿ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ನ ತಗೊಳ್ಳಿಕ್ಕೆ. ಟ್ರೇಡರ್ಸ್ ಟೈಮ್ ಈಗ 9:21 ಆಗ್ತಾ ಬಂದಿದೆ. ಪ್ರೈಸ್ ಈ ಲೋ ಅನ್ನು ಕೂಡ ಬ್ರೇಕ್ ಆಗಿದೆ. ನಾವು 1 ಮಿನಿಟ್ ಟೈಮ್ ಫ್ರೇಮ್ ಚಾರ್ಟಲ್ಲಿ ನೋಡ್ತಾ ಇದ್ವಿ. ಪ್ರೈಸ್ ಒಂದು ಸಪೋರ್ಟ್ ಅನ್ನು ಪಡೆಯಿತು, ಆನಂತರ ಈಗ ಲೋ ಅನ್ನು ಕೂಡ ಬ್ರೇಕ್ ಆಗಿದೆ. ಉತ್ತಮವಾದ ಬೇರಿಶ್ನೆಸ್ ನಮಗೆ ಇಂಡಿಕೇಟ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ಎಂಟ್ರಿನ ಪ್ಲಾನ್ ಮಾಡ್ಬೋದು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಯಾಕೆಂದರೆ RNRನ ಒಳಗಡೆ ಇದೆ ಪ್ರೈಸ್. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಪ್ರೈಸ್ ಏನಾದರೂ ರಿವರ್ಸಲ್ ಬಂದರೆ ನಾವು SL ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ನಿಫ್ಟಿ ಕೂಡ ನಮಗೆ ಲೋ ಬ್ರೇಕ್ ಆಗ್ತಾ ಇದೆ. ಹಾಗಾಗಿ ಉತ್ತಮವಾದ ಕನ್ಫರ್ಮೇಷನ್ ಅಂತಲೇ ಹೇಳ್ಬೋದು. ಬ್ಯಾಂಕ್ ನಿಫ್ಟಿ ಕೂಡ ಹೋಲ್ಡ್ ಆಗ್ತಾ ಇದೆ. ಸೊ ಈಗ ಇದರ ಲೋ ಬ್ರೇಕ್ ಆದರೆ ನಾನು ಮತ್ತೆ ಟ್ರೇಡ್ನ ತಗೊಳ್ತೇನೆ, ಯಾಕೆಂದರೆ ಆಗ ನಮಗೆ RNR ಕೂಡ ಬ್ರೇಕ್ ಆಗುತ್ತೆ, ಅಲ್ಲಿಂದ ಕಂಟಿನ್ಯೂಯೇಷನ್ ಸಿಗುತ್ತೆ. ಸೊ ನಮಗೀಗ RNR ಕೂಡ ಬ್ರೇಕ್ ಆಗೋ ಸಾಧ್ಯತೆ ಇದೆ. ಸೊ 345 ನಾನು ಎಂಟ್ರಿನ ಪ್ಲಾನ್ ಮಾಡಿದೆ. ನಮಗೆ ಸಿಕ್ಕಿರೋ ಎಂಟ್ರಿ 342 ಸಮಥಿಂಗಲ್ಲಿ ಸಿಕ್ಕಿದೆ. ಲಾಜಿಕ್ ತುಂಬಾ ಸಿಂಪಲ್ ಆಗಿತ್ತು. ಒಂದು ಹೋಲ್ ಟ್ರೆಂಡ್ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಕ್ಕಿತ್ತು. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಚಾರ್ಟನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. 15 ಮಿನಿಟ್ಸ್ ಹೋಲ್ ಟ್ರೆಂಡ್ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಆನಂತರ ಅದರ ಕಂಟಿನ್ಯೂಯೇಷನ್ ಸಿಗ್ತಾ ಇದೆ. 1 ಮಿನಿಟಲ್ಲಿ ಒಂದು ಪ್ರೈಸ್ ಆಕ್ಷನ್ ಕೂಡ ನಮಗೆ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಉತ್ತಮವಾದ ಪ್ರೈಸ್ ಆಕ್ಷನ್ ಹೋಲ್ಡ್ ಆಗುತ್ತೆ, ಆನಂತರ ರಿವರ್ಸಲ್ ಆಗುತ್ತೆ, ಆನಂತರ ಪ್ರೈಸ್ ಮತ್ತೆ ಡೌನ್ ಸೈಡಲ್ಲಿ ಬರುತ್ತೆ. ಸೊ ಕಂಟಿನ್ಯೂಯೇಷನ್ ನಮಗೆ ಸಿಗುತ್ತೆ. ಒಂದು ಪ್ರಾಬ್ಲಮ್ ಏನು ಅಂದರೆ RNR ಇಲ್ಲಿ ನಮಗೆ ಹತ್ತಿರದಲ್ಲಿತ್ತು. ಬಟ್ ಈ ಪ್ರೈಸ್ ಆಕ್ಷನ್ ಮಾಡಿರೋದ್ರಿಂದ RNRನ ಕೂಡ ಬ್ರೇಕ್ಔಟ್ ಆಗೋ ಸಾಧ್ಯತೆ ಇರುತ್ತೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ರಿವರ್ಸಲ್ ಕೊಟ್ಟರೆ, ಇಲ್ಲಿಂದ ಪ್ರೈಸ್ ಏನಾದರೂ ರಿವರ್ಸಲ್ ಕೊಟ್ಟರೆ ನಾವು SL ಅಲ್ಲಿ ಎಕ್ಸಿಟ್ ಆಗೋಣ. ಆನಂತರ ನಾವು RNR ಬ್ರೇಕ್ ಆದಮೇಲೆ
ಎಂಟ್ರಿನ ಕೂಡ ಪಡಿಬೋದು. ಸೊ ನಿಫ್ಟಿ ಕೂಡ ಇಲ್ಲಿ ನಮಗೆ ಲೋನ ಬ್ರೇಕ್ ಆಗಿರೋದ್ರಿಂದ ಒಂದು ಸ್ಟ್ರಾಂಗ್ ಕನ್ಫರ್ಮೇಷನ್ ಅಂತಾನೆ ಹೇಳ್ಬೋದು. ಹಾಗಾಗಿ ನಾನಿಲ್ಲಿ ಎಂಟ್ರಿನ ಇನಿಷಿಯೇಟ್ ಮಾಡಿದ್ದೇನೆ. ಸೊ ಈಗ ಪ್ರೈಸ್ ಕೆಳಗಡೆ ಬರ್ತಾ ಇದೆ. ಇಫ್ ಇನ್ ಕೇಸ್ RNR ಏನಾದರೂ ಬ್ರೇಕ್ ಆದ್ರೆ ಅಲ್ಲಿಗೆ ಸ್ಟ್ರಾಂಗ್ ಕನ್ಫರ್ಮೇಷನ್ ಆಗುತ್ತೆ. ಆನಂತರ ನಾವು ಪ್ರೈಸ್ ಅನ್ನ ಹೋಲ್ಡ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಸೊ 1 ಮಿನಿಟ್ ಬೇಸ್ಡ್ ಆಗಿ ನೋಡೋದು, ಆನಂತರ 15 ಮಿನಿಟ್ಸ್ ಅಲ್ಲಿ ಕನ್ಫರ್ಮೇಷನ್ ಸಿಕ್ಕಿದ್ರೆ ಅದನ್ನ ಹೋಲ್ಡ್ ಮಾಡಿ ತಗೊಂಡು ಹೋಗೋದು. ಸೊ ಅರೌಂಡ್ 7,000 ಸಮಥಿಂಗ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಇದೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಹೋಲ್ಡ್ ಆಗ್ಲಿಕ್ಕೆ ಶುರು ಆಯಿತು ಅಂದ್ರೆ ಎಕ್ಸಿಟ್ ನ ಕಾಣಬೇಕಾಗುತ್ತೆ. ಯಾಕೆಂದ್ರೆ ಅರೌಂಡ್ 397ಗೆ ಪ್ರೈಸ್ ಬಂದಿದೆ. ಸೊ RNR ನ ಬ್ರೇಕ್ ಆಗಿದೆ, ಇಲ್ಲಿ ಹೋಲ್ಡ್ ಆಗಬಾರ್ದು. ಸೊ ದಟ್ ಈಸ್ ದ ಪಾಯಿಂಟ್ ಹಿಯರ್. ಸೊ ಮತ್ತೆ 2000 ಸಮಥಿಂಗಿಗೆ ನಮಗೆ ಪ್ರೈಸ್ ಬರ್ತಾ ಇದೆ. ಪ್ರೈಸ್ ಹೋಲ್ಡ್ ಆಗ್ತಾ ಇದೆ. ಲಾಸ್ಟ್ ಕ್ಯಾಂಡಲ್ನ ಹೈ ಕೂಡ ಬ್ರೇಕ್ ಆಗಿದೆ. ಸೊ ಈ ಕ್ಯಾಂಡಲ್ ಕ್ಲೋಸ್ ಆಗಲಿ, ಆನಂತರ ಇಫ್ ಇನ್ ಕೇಸ್ ಈ ಕ್ಯಾಂಡಲ್ನ ಲೋ ಕೂಡ ಬ್ರೇಕ್ ಆದರೆ ನಮಗೆ ಕಂಟಿನ್ಯೂಯೇಷನ್ RNRನ ಕೆಳಗಡೆ ಸಿಗೋ ಸಾಧ್ಯತೆ ಇರುತ್ತೆ. ಅಲ್ಲಿಂದ ಒಂದು ಮೊಮೆಂಟಮ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 1800 ಸಮಥಿಂಗ್ ನಮಗೆ ಮೈನಸ್ಗೆ ಬರ್ತಾ ಇದೆ. ಸೊ ಬೆಟರ್ ಟು ಎಕ್ಸಿಟ್ ದಿಸ್ ಟ್ರೇಡ್. ಒಂದೆರಡು ಸೆಕೆಂಡ್ ವೆಯ್ಟ್ ಮಾಡ್ತಾ ಇದ್ದೇನೆ. ಸೊ ಸಣ್ಣ SL ಅಂದರೆ 500 ಕ್ವಾಂಟೀಸ್ಗೆ ನಮಗೆ ಒಂದು 10 ಪಾಯಿಂಟ್ ಅಂದರೆ ಕೂಡ 5,000 rupees ಮೈನಸ್ ಆಗುತ್ತೆ. ಸೊ ವಿಚ್ ಕ್ಯಾನ್ ಬಿ ರಿಕವರೇಬಲ್. ಅದನ್ನು ನಾವು ರಿಕವರ್ ಮಾಡ್ಬೋದು ನೆಕ್ಸ್ಟ್ ಟ್ರೇಡಲ್ಲಿ. ಬಟ್ ಇದೊಂದು ಕ್ಯಾಂಡಲ್ ಕ್ಲೋಸ್ ಆಗಿದ್ದರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಇನ್ನು 5 ಮಿನಿಟ್ಸ್ ಇದೆ ಕ್ಯಾಂಡಲ್ ಕ್ಲೋಸ್ ಆಗಲಿಕ್ಕೆ. ಸೊ ಹಾಗಾಗಿ ನೋಡಬೇಕಾಗತ್ತೆ ಯಾವ ರೀತಿ ಆಗುತ್ತೆ ಅಂತ. ಸೊ 342 ನಮ್ಮ ಎಂಟ್ರಿ. 332 ಏನಾದರೂ ಬಂದರೆ ನಾವು SL ಅಲ್ಲಿ ಎಕ್ಸಿಟ್ ಆಗೋಣ. 10 ಪಾಯಿಂಟ್ಸ್ SLನ ನಾವು ಇಡೋಣ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಬ್ರೇಕ್ ಆದರೆ ನಾವು ಕಂಟಿನ್ಯೂಯೇಷನ್ನ ತಗೊಂಡು ಹೋಗ್ಬೋದು. ಯಾಕೆಂದರೆ ಬ್ರೇಕ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಯಾಕೆಂದರೆ ನಾನು ಓಪನಿಂಗಲ್ಲಿ ಸ್ವಲ್ಪ ಹೋಲ್ಡ್ ಆಗ್ಬೋದು ಅಂತ ಅಂದ್ಕೊಂಡೆ, ಲೋ ಬ್ರೇಕ್ ಆದಮೇಲೆ ಸ್ವಲ್ಪ ಹೋಲ್ಡ್ ಆಗ್ಬೋದು ಅಂತ. ಬಟ್ ಪ್ರೈಸ್ ಏನು ಕಂಟಿನ್ಯೂಯೇಷನ್ ಬರ್ತಾ ಇದೆ ಅಲ್ಲ, ಇದು ಫ್ಲೋ ಕಂಟಿನ್ಯೂ ಆಗೋ ಸಾಧ್ಯತೆ ಜಾಸ್ತಿ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಇಲ್ಲಿಂದ ಒಂದು ಪ್ರೈಸ್ ಆ್ಯಕ್ಷನ್ ನಮಗೆ ಮಾಡ್ತು, ಸ್ವಿಂಗನ್ನು ಮಾಡ್ತು, ಹೈಯನ್ನು ಮಾಡ್ತು, ಹೈನ ಲೋ ಬ್ರೇಕ್ ಆಯಿತು, ಈಗ ಮತ್ತೊಂದು ಹೈಯನ್ನು ಮಾಡಿದೆ. ಈಗ ಇದು ಬ್ರೇಕ್ ಆಗಿ ಪ್ರೈಸ್ ತುಂಬಾ ಶಾರ್ಪ್ ಆಗಿ ಫಾಲನ್ನು ನಮಗೆ ಕೊಡಬೇಕಾಗತ್ತೆ. ಸೊ ದಟ್ ಈಸ್ ದ ಪ್ರೈಸ್ ಆ್ಯಕ್ಷನ್ ಹಿಯರ್. ಸೊ ಮತ್ತೆ 3000 ಸಮಥಿಂಗ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಆರ್ಡರ್ ಬುಕ್ಕನ್ನು ನೀವು ನೋಡ್ಬೋದು. 342 ಎಂಟ್ರಿ, 332 SL, 10 ಪಾಯಿಂಟ್ SL. ಟಾರ್ಗೆಟ್ ಎಷ್ಟು ಸಿಗುತ್ತೆ ಅನ್ನೋದನ್ನು ನಾವು ನೋಡೋಣ. ನಿಫ್ಟಿ ಕೂಡ ನಮಗೆ ಬ್ರೇಕ್ ಆಗಿದೆ, ಬಟ್ ಅಷ್ಟೊಂದು ಶಾರ್ಪ್ ಆಗಿರೋ ಮೊಮೆಂಟಮ್ ನಮಗೆ ನಿಫ್ಟಿಯಲ್ಲಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಬ್ಯಾಂಕ್ ನಿಫ್ಟಿಯಲ್ಲಿ ಉತ್ತಮವಾದ ಫಾಲ್ ನಮಗೆ ಸಿಕ್ತು, ಬಟ್ ನಿಫ್ಟಿಯಲ್ಲಿ ಆ ಮೊಮೆಂಟಮ್ ಸಿಕ್ಕಿಲ್ಲ. ಸೊ 400ನ ಕೆಳಗಡೆ ಮತ್ತೆ ಬಂತು. 15 ಮಿನಿಟ್ಸ್ ಅಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗ್ಲಿಕ್ಕೆ ಇನ್ನು 3 ನಿಮಿಷ ಬಾಕಿ ಇದೆ. ಇಫ್ ಇನ್ ಕೇಸ್ ಇದನ್ನ ಬ್ರೇಕ್ ಆಗಿ ಪ್ರೈಸ್ ಏನಾದರೂ ರಿವರ್ಸಲ್ ಆದರೆ ಆಗ ನಾವು ಎಕ್ಸಿಟ್ನ ಕಾಣಬೇಕಾಗುತ್ತೆ. ಯಾಕೆಂದರೆ ಫೇಕ್ ಔಟ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ನಮ್ಮ ಪೊಸಿಷನ್ ಅರೌಂಡ್ 15,000 ಸಮಥಿಂಗ್ ನಮಗೆ ರನ್ ಆಗ್ತಾ ಇದೆ. ಸೊ ಇಫ್ ಇನ್ ಕೇಸ್ ರಿವರ್ಸಲ್ ಆದರೆ ರೆಡಿ ಇರಬೇಕು ನಾವು ಎಕ್ಸಿಟ್ ಆಗಲಿಕ್ಕೆ. 15 ಮಿನಿಟ್ಸಲ್ಲಿ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕಾಗುತ್ತೆ. ನಿನ್ನೆ ಅನಾಲಿಸಿಸಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ, ಅರೌಂಡ್ 370ಯ ಕೆಳಗಡೆ ನಮಗೆ ಕ್ಯಾಂಡಲ್ ಕ್ಲೋಸ್ ಆದರೆ ಉತ್ತಮವಾದ ಎಂಟ್ರಿ ಆಗುತ್ತೆ ಅಂತ. ಸೊ ಇಲ್ಲಿಂದ ನಾನು ಎಂಟ್ರಿ ಪಡೆದಿರೋದು ಪ್ರೈಸ್ ಆ್ಯಕ್ಷನ್ ಬೇಸ್ಡ್ ಆಗಿ. ಯಾರಿಗೆಲ್ಲ ಸ್ವಿಂಗ್ ಹೈ ಸ್ವಿಂಗ್ ಲೋ ಇದರ ಬಗ್ಗೆ ಗೊತ್ತಿರುತ್ತೆ, ಸೊ ಆ ಬೇಸ್ಡ್ ಆಗಿ ನಾನು ಇಲ್ಲಿ ಎಂಟ್ರಿನ ಪಡೆದಿರೋದು, ರೈಟ್. ಸೊ ಪೊಸಿಷನನ್ನು ನೀವು ಗಮನಿಸ್ಬೋದು. 1 ನಿಮಿಷ ಬಾಕಿ ಇದೆ. ಈ ಕ್ಯಾಂಡಲ್ ಬುಲ್ಲಿಶ್ ಆಗಿ ಇದರ ಲೋವನ್ನು ಬ್ರೇಕ್ ಆಗಿ ಇದರ ಕೆಳಗಡೆ 15 ಮಿನಿಟ್ಸಲ್ಲಿ ಕ್ಯಾಂಡಲ್ ಕ್ಲೋಸ್ ಆದರೆ ಆಯಿತು. 1.5 ನಿಮಿಷ ಬಾಕಿ ಇದೆ. ಲಾಸ್ಟ್ 1 ಮಿನಿಟ್ ಬಾಕಿ ಇದೆ 15 ಮಿನಿಟ್ಸಲ್ಲಿ ಒಂದು ಕ್ಯಾಂಡಲ್ ಕ್ಲೋಸ್ ಆಗಲಿಕ್ಕೆ. 8 ಸೆಕೆಂಡ್, 7 ಸೆಕೆಂಡ್ ಇದೆ ಕ್ಯಾಂಡಲ್ ಕ್ಲೋಸ್ ಆಗಲಿಕ್ಕೆ. 5, 4, 3, 2, 1. ಸೊ ಕ್ಲೋಸಿಂಗನ್ನು ನಾವು ಗಮನಿಸೋಣ. ಅರೌಂಡ್ 45,401 ಅಂದರೆ ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿಲ್ಲ. ಸೊ ಹಾಗಾಗಿ ಬೆಟರ್ ಟು ಎಕ್ಸಿಟ್ ದಿಸ್ ಟ್ರೇಡ್. ಕ್ಯಾಂಡಲ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿಲ್ಲ. ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಆನಂತರ ಮತ್ತೆ ನಾವು ಎಂಟ್ರಿನ ಪಡಿಬೋದು. ಸೊ 355 ಸಮಥಿಂಗಲ್ಲಿ ಪ್ರೈಸ್ ನಮಗೆ ಟ್ರೇಡ್ ಆಗ್ತಾ ಇದೆ. ಸೊ ಅರೌಂಡ್ 6,000ಗೆ ನಾನು ಇಲ್ಲಿ ಪ್ರಾಫಿಟ್ನ ಎಕ್ಸಿಟ್ ಮಾಡಿದ್ದೇನೆ. ರೀಸನ್ ಈಸ್ ವೆರಿ ವೆರಿ ಸಿಂಪಲ್. ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ ಆ್ಯಂಡ್ ಈ ಬ್ರೇಕ್ಔಟ್ ಕ್ಯಾಂಡಲ್ ಏನಿದೆಯಲ್ಲ ಅದರ ಮೇಲ್ಗಡೆ ಕೂಡ ಪ್ರೈಸ್ ಈಗ ನಮಗೆ ಮೂಮೆಂಟ್ ಆಗಲಿಕ್ಕೆ ಶುರು ಆಗಿದೆ. ಸೊ ಲಾಂಗ್ ಸೈಡಲ್ಲಿ ನಾವು ಟ್ರೇಡ್ನ ಇನಿಷಿಯೇಟ್ ಮಾಡ್ಬೋದು. ಸಣ್ಣ ಮಟ್ಟದ ಸ್ಕಾಲ್ಪಿಂಗ್ ಟ್ರೇಡನ್ನು ನಾವು ತಗೊಳ್ಬೋದು. ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದೆ, ಸ್ವಲ್ಪ ವೆಯ್ಟ್ ಮಾಡೋಣ, ಸಸ್ಟೇನ್ ಆಗಲಿ. 10 ಸೆಕೆಂಡ್ ಬಾಕಿ ಇದೆ ಕ್ಯಾಂಡಲ್ ಕ್ಲೋಸ್ ಆಗಲಿಕ್ಕೆ. ಇಫ್ ಇನ್ ಕೇಸ್ ಕ್ಯಾಂಡಲ್ ಕ್ಲೋಸ್ ಆದರೆ ನಾವು ಲಾಂಗ್ ಸೈಡಲ್ಲಿ ಪ್ಲಾನ್ನ ಸ್ಕಾಲ್ಪಿಂಗ್ ಬೇಸ್ಡ್ ಆಗಿ ಎಂಟ್ರಿನ ಮಾಡ್ಬೋದು. ಸೊ 1 ಮಿನಿಟಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಇಲ್ಲಿ ಸ್ವಲ್ಪ ರಿಸ್ಕಿ ಎಂಟ್ರಿ ಆಗುತ್ತೆ. RNRನ ಒಳಗಡೆ ಇದೆ ಆ್ಯಂಡ್ ಫಾಲೋ ಅಪ್ ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಸ್ಕಾಲ್ಪಿಂಗ್ ಬೇಸ್ಡ್ ಆಗಿ ಒಂದು ಸಣ್ಣ ಟ್ರೇಡನ್ನು ನಾವು ಇನಿಷಿಯೇಟ್ ಮಾಡ್ಬೋದು. ಯಾಕೆಂದರೆ ಎಲ್ಲರೂ ಕೂಡ ಡೌನ್ ಸೈಡಲ್ಲೇ ಪ್ಲಾನ್ನ ಮಾಡಿರ್ತಾರೆ. ಈಗ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ, ಸೊ ಹಾಗಾಗಿ ಡೌನ್ ಸೈಡ್ ಇದ್ದು ಟ್ರೇಡ್ ಇನಿಷಿಯೇಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. 510 ಸಣ್ಣ ಟಾರ್ಗೆಟ್, ಜಾಸ್ತಿ ಏನು ಟಾರ್ಗೆಟ್ ಇಲ್ಲ ಇದಕ್ಕೆ. ಸೊ ಒಂದು 20 ಪಾಯಿಂಟ್ 30 ಪಾಯಿಂಟ್ ಟಾರ್ಗೆಟ್ ಸಿಕ್ಕಿದ್ರೆ ಇದರಲ್ಲಿ ನಾವು ಎಕ್ಸಿಟ್ನ ಕಾಣಬೇಕಾಗುತ್ತೆ. ಸೊ ಲಾಜಿಕನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ನಾವು ನೋಡೋದಾದರೆ ಪ್ರೈಸ್ ಈ ಲೋವನ್ನು ಬ್ರೇಕ್ ಆಯಿತು. ಈ ಲೋವನ್ನು ಬ್ರೇಕ್ ಆದಾಗ ತುಂಬ ಜನ ಸೆಲ್ಲರ್ಸ್ ಇಲ್ಲಿ ಎಂಟ್ರಿನ ಪಡಿತಾರೆ. ಆ್ಯಂಡ್ ಯಾವಾಗ ಇದರ ಹೈ ಬ್ರೇಕ್ ಆಗುತ್ತೆ ಎಲ್ಲ ಸೆಲ್ಲರ್ಸ್ ಇಲ್ಲಿ ಅವರ ಪ್ರಾಫಿಟ್ನ ಬುಕ್ ಮಾಡ್ತಾರೆ. ಆ್ಯಂಡ್ ಈಗ RNRನ ಒಳಗಡೆ ಪ್ರೈಸ್ ಹೋಗ್ತಾ ಇರೋದ್ರಿಂದ ಸ್ವಲ್ಪ ನಾವು ಸಣ್ಣ ಟಾರ್ಗೆಟ್ಗಳನ್ನು ತಗೊಳ್ಬೇಕಾಗುತ್ತೆ. ದೊಡ್ಡ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಇದರ ಹೈ ಬ್ರೇಕ್ ಆದರೆ ಒಂದು ಕ್ವಿಕ್ ಆಗಿರೋ ಸಿಂಗಲ್ ಕ್ಯಾಂಡಲ್ ಮೊಮೆಂಟಮ್ ಸಿಗುತ್ತೆ. ಅದರಲ್ಲಿ ಒಂದು 20-30 ಪಾಯಿಂಟ್ ನಮಗೆ ಸಿಗುತ್ತೆ. ಅದನ್ನು ನಾವು ಎಕ್ಸಿಟ್ ಆಗೋದು ಬೆಟರ್ ಆಗುತ್ತೆ, ರೈಟ್.
ಸೊ ಫಸ್ಟ್ ಟ್ರೇಡ್ ಸ್ವಲ್ಪ ನಮಗೆ ಉತ್ತಮವಾದ ಟ್ರೇಡ್ ಆಗಿತ್ತು, ಬಟ್ ಅಷ್ಟೊಂದು ಎಕ್ಸ್ಪೆಕ್ಟೆಡ್ ಮೊಮೆಂಟಮ್ ನಮಗೆ ಆನಂತರ ಸಿಕ್ಕಿಲ್ಲ. ಯಾಕೆಂದರೆ 15 ಮಿನಿಟ್ಸಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಿರಲಿಲ್ಲ, ಅದೊಂದು ನಮಗೆ ಪ್ರಾಬ್ಲಮ್ ಆಯಿತು. ಸೊ ಈಗ ನಮ್ಮ ಎಸ್ ಎಲ್ ಏನಿರುತ್ತಲ್ಲ, ಇದರ ಕೆಳಗಡೆ ಎಸ್ ಎಲ್ ಇರುತ್ತೆ. ಸೊ ಒಂದು 10 ಪಾಯಿಂಟ್ ಎಸ್ ಎಲ್ ಇರುತ್ತೆ. ಸಣ್ಣ ರಿಸ್ಕಿ ಟ್ರೇಡನ್ನು ಅಥವಾ ಸ್ಕಾಲ್ಪಿಂಗ್ ಬೇಸ್ಡ್ ಟ್ರೇಡನ್ನು ನಾನಿಲ್ಲಿ ಪ್ಲಾನ್ ಮಾಡಿದ್ದೇನೆ ಬೇಸ್ಡ್ ಆನ್ ದ ಸೆಲ್ಲರ್ಸ್ ಎಕ್ಸಿಟ್. ಐ ಮೀನ್ ಸೆಲ್ಲರ್ಸ್ ಯಾರೆಲ್ಲ ಎಂಟ್ರಿ ಪಡೆದಿರ್ತಾರಲ್ಲ ಅವರೆಲ್ಲ ಎಕ್ಸಿಟ್ ಆಗೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಸೆಂಟಿಮೆಂಟ್ ಏನಿದೆ ಓವರಾಲ್ ಡೌನ್ ಸೈಡಲ್ಲೇ ಇದೆ, ಯಾರು ಕೂಡ ಬುಲ್ಲಿಶ್ ಸೈಡಲ್ಲಿ ಪ್ಲಾನ್ನ ಮಾಡಲ್ಲ. ಸೊ ಹಾಗಾಗಿ ಅವರ ಎಸ್ ಎಲ್ ಎಲ್ಲ ಟ್ರಿಗರ್ ಆಗಿರೋ ಸಾಧ್ಯತೆ ಇರುತ್ತೆ. ಇಫ್ ಇನ್ ಕೇಸ್ ನಾವೇ ಟ್ರ್ಯಾಪ್ ಆದರೆ ನಾವು ಎಸ್ ಎಲ್ ಅಲ್ಲಿ ಎಕ್ಸಿಟ್ನ ಕಾಣಬೇಕಾಗುತ್ತೆ. ಸೊ ಎಸ್ ಎಲ್ನ ನಾವು ಫಸ್ಟಿಗೆ ಇಡೋಣ. ಸೊ ನಮ್ಮ ಎಂಟ್ರಿ ಬಂದುಬಿಟ್ಟು ಅರೌಂಡ್ 367 ನಮ್ಮ ಎಂಟ್ರಿ ಇದೆ. 367 ಒಂದು 10-15 ಪಾಯಿಂಟ್ ನಾವು ಇಡ್ಬೋದು. ಸೊ 353ಗೆ ನಾನು ನನ್ನ ಎಸ್ ಎಲ್ನ ಇಟ್ಟಿದ್ದೇನೆ. ಸೊ ಒಂದು 15 ಪಾಯಿಂಟ್ ಎಸ್ ಎಲ್ ಇದೆ. ಸ್ಕಾಲ್ಪಿಂಗ್ ಬೇಸ್ಡ್ ಟ್ರೇಡ್, ಸಣ್ಣ ಟಾರ್ಗೆಟ್ಗೆ ನಾವು ಟ್ರೇಡ್ನ ತಗೊಳ್ತಾ ಇದ್ದೀವಿ. ಇನ್ ಕೇಸ್ ಪ್ರೈಸ್ ಏನಾದರೂ ಕೆಳಗಡೆ ಬಂತು ಅಂದರೆ, ಇನ್ ಕೇಸ್ ಪ್ರೈಸ್ ಏನಾದರೂ ಇದರ ಕೆಳಗಡೆ ಬಂದು ಕ್ಲೋಸಿಂಗ್ ಏನಾದರೂ ಕೊಡ್ತು ಅಂದರೆ ತುಂಬಾ ಉತ್ತಮವಾಗಿರುತ್ತೆ ಡೌನ್ ಸೈಡಲ್ಲಿ. ಸೊ ಹಾಗಾಗಿ ಯಾವುದೇ ರೀತಿ ಇದರಲ್ಲಿ ತೊಂದರೆ ಇಲ್ಲ. ಇನ್ ಕೇಸ್ ಪ್ರೈಸ್ ಏನಾದರೂ ಕೆಳಗಡೆ ಬಂದರೆ, ಸೊ ಎಸ್ ಎಲ್ ಹಿಟ್ಟಾದರೂ ಕೂಡ ತೊಂದರೆ ಇಲ್ಲ, ನೆಕ್ಸ್ಟ್ ಟ್ರೇಡಲ್ಲಿ ಅದು ಕವರ್ ಆಗುತ್ತೆ. ಸೊ ಹಾಗಾಗಿ ಏನೂ ಕೂಡ ತೊಂದರೆ ಇಲ್ಲ, ಪ್ರೈಸ್ ಹೋಲ್ಡ್ ಆಗ್ತಾ ಇದೆ. ಸೊ ಎಸ್ ಎಲ್ ಹಿಟ್ ಆದಮೇಲೆ ಒಂದು ಮೊಮೆಂಟಮ್ ಕ್ವಿಕ್ ಆಗಿ ಬೇಕಾಗಿತ್ತು, ಬಟ್ ಆ ಕ್ವಿಕ್ ಮೊಮೆಂಟಮ್ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಸೊ ಯಾವಾಗ ನಿಮ್ಮ ಎಸ್ ಎಲ್ ತುಂಬಾ ಕಡಿಮೆ ಇರುತ್ತೆ, ಲೈಕ್ 10 ಪಾಯಿಂಟ್ಸ್, 15 ಪಾಯಿಂಟ್ಸ್, 20 ಪಾಯಿಂಟ್ಸ್ ಇದರ ಒಳಗಡೆ ಇರುತ್ತಲ್ಲ, ಆಗ ನಿಮಗೆ ನೆಕ್ಸ್ಟ್ ಟ್ರೇಡಲ್ಲಿ ಉತ್ತಮವಾದ ಟ್ರೇಡ್ ಸಿಕ್ಕಿದ್ರೆ ಏನು ಮೈನಸ್ ಆಗಿರುತ್ತೆ ಅದನ್ನು ನೀವು ಕವರ್ ಮಾಡ್ಬೋದು. ಸೊ ಹಾಗಾಗಿ ಯಾವಾಗಲೂ ನೀವು ರಾಂಗ್ ಆದಾಗ ಸಣ್ಣ ಎಸ್ ಎಲ್ ಅಲ್ಲಿ ಎಕ್ಸಿಟ್ ಆಗಬೇಕಾಗುತ್ತೆ. ಸೊ ನಾವೀಗ ಅಪೋಸಿಟ್ ಟು ದ ಟ್ರೆಂಡ್ ಟ್ರೇಡನ್ನು ತಗೊಳ್ತಾ ಇದ್ದೀವಿ, ಬಟ್ ಸ್ಟಿಲ್ ಇಫ್ ಇನ್ ಕೇಸ್ ರಾಂಗ್ ಅಂತ ಅನಿಸಿದ್ರೆ ನಾವಲ್ಲಿ ಸಣ್ಣ ಎಸ್ ಎಲ್ ಅಲ್ಲಿ ಎಕ್ಸಿಟ್ ಆಗ್ತೇವೆ. ಸೊ ದಟ್ ನಮ್ಗೆ ಏನು ಕೂಡ ಅದರಲ್ಲಿ ದೊಡ್ಡ ಎಫೆಕ್ಟ್ ಏನೂ ಆಗಲ್ಲ. ಸೊ ದಿಸ್ ಇಸ್ ಹೌ ದ ಟ್ರೇಡಿಂಗ್ ಗೋಸ್ ಅಲ್ವಾ. ಸೊ ಯಾವಾಗಲೂ ನಾವು ರಾಂಗ್ ಆಗೋ ಸಾಧ್ಯತೆ ಇರುತ್ತೆ ಅಂತ ಅಂದ್ಕೊಂಡೇ ನಾವು ಟ್ರೇಡ್ನ ತಗೊಳ್ಬೇಕು. ಸೊ ದಟ್ ನಮಗೆ ಅದರಲ್ಲಿ ಯಾವುದೇ ರೀತಿ ಅಟ್ಯಾಚ್ಮೆಂಟ್ ಇರಲ್ಲ, ಇದು ಹೋಗುತ್ತೆ, ಇದು ಮೇಲ್ಗಡೆ ಹೋಗುತ್ತೆ ಅಂತ ಯಾವುದೇ ರೀತಿ ಅಟ್ಯಾಚ್ಮೆಂಟ್ ಇರಲ್ಲ. ಸೊ ಈಗ ನಾವು ಹೋಲ್ಡ್ ಮಾಡ್ಬೋದು, ಯಾವುದೇ ರೀತಿ ಭಯ ಇಲ್ಲ ಇಲ್ಲಿ. ಅಂದರೆ 13 ಪಾಯಿಂಟ್ಸ್ ಸಮಥಿಂಗ್ ಏನೋ 367, 357 ಆಲ್ಮೋಸ್ಟ್ ಲೈಕ್ 15 ಪಾಯಿಂಟ್ಸ್ ಏನೋ ಎಸ್ ಎಲ್ ಇದೆ. ಇಫ್ ಇನ್ ಕೇಸ್ ವರ್ಕ್ ಆದರೆ ನಮಗೊಂದು 30 ಪಾಯಿಂಟ್ಸ್ ಟಾರ್ಗೆಟ್ ಸಿಗುತ್ತೆ. ಇಫ್ ಇನ್ ಕೇಸ್ ಫೇಲ್ ಆದರೆ 15 ಪಾಯಿಂಟ್ಸ್, 13 ಪಾಯಿಂಟ್ಸ್ ಎಸ್ ಎಲ್ ನಮಗೆ ಹೋಗುತ್ತೆ. ಅರೌಂಡ್ 6000 ಸಮಥಿಂಗ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಇದೆ. ಸೊ ಸಣ್ಣ ಟಾರ್ಗೆಟ್ಗೆ ನಾನಿಲ್ಲಿ ಪ್ಲಾನ್ನ ಮಾಡಿದ್ದೇನೆ. ಸೊ 20 ಪಾಯಿಂಟ್ ಟಾರ್ಗೆಟ್ ಅಷ್ಟೇ. ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಒಂದು ಟ್ರೇಡ್ ಆಗಿತ್ತು, ಕ್ವಿಕ್ ಆಗಿರೋ ಒಂದು ಟ್ರೇಡ್ ಆಗುತ್ತೆ. ಸೊ ಹಾಗಾಗಿ ಇಫ್ ಇನ್ ಕೇಸ್ ಸಸ್ಟೇನ್ ಆದರೆ ಟ್ರೇಲ್ ಮಾಡ್ಕೊಂಡು ತಗೊಂಡು ಹೋಗೋಣ. ಇಫ್ ಇನ್ ಕೇಸ್ ಇಲ್ಲ ಅಂದರೆ ನಾವು ಎಕ್ಸಿಟ್ನ ಕಾಣ್ಬೋದು. 10 ಪಾಯಿಂಟ್ ನಮಗೆ ಸಿಕ್ಕಿತ್ತು, ಬಟ್ ನಾನೊಂದು 20 ಪಾಯಿಂಟಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ, ಬಿಕಾಸ್ 15 ಪಾಯಿಂಟ್ಸ್ ಎಸ್ ಎಲ್ ಇದೆ. ಸೊ ಹಾಗಾಗಿ ಅಟ್ಲೀಸ್ಟ್ 1:1 ಆದರೂ ನಾವು ತಗೊಳ್ಬೇಕಾಗತ್ತೆ. ಪ್ರೈಸ್ ಮೊಮೆಂಟಮ್ ಆಗಲಿಕ್ಕೆ ಶುರು ಮಾಡಿದೆ. ಸಿಂಪಲ್ ಲಾಜಿಕ್ ಏನು ಕೂಡ ಇದರಲ್ಲಿ ಇರಲಿಲ್ಲ. ಈ ಲೋ ಬ್ರೇಕ್ ಆದಾಗ ನಾವು ಕೂಡ ಇದರಿಂದ ಮೊಮೆಂಟಮ್ ಕೊಡುತ್ತೆ ಅಂತ ಅನ್ಕೊಂಡಿದ್ವಿ. ಸೊ ತುಂಬ ಜನ ಅದೇ ಅನ್ಕೊಂಡಿರ್ತಾರೆ. ಸೊ ಹಾಗಾಗಿ ಅವರ ಎಸ್ ಎಲ್ ಇಲ್ಲಿ ಇರುತ್ತೆ. ಈಗ ಪ್ರೈಸ್ ಒಂದು ಕ್ವಿಕ್ ಆಗಿ ಇದರ ಈ ಹೈಗಳನ್ನು ಬ್ರೇಕ್ ಆದಾಗ ಒಂದು ಕ್ವಿಕ್ ಮೊಮೆಂಟಮ್ನ ಕೊಡುತ್ತೆ, ಎಲ್ಲ ಎಸ್ ಎಲ್ಗಳು ಟ್ರಿಗರ್ ಆಗುತ್ತೆ. ಒಂದು ಬಾರಿ ಪ್ರೈಸ್ ಈ ರೀತಿ ಮೊಮೆಂಟಮ್ ಕೊಟ್ಟು ಆನಂತರ ಮತ್ತೆ ಕಂಟಿನ್ಯೂಯೇಷನ್ ನಮಗೆ ಡೌನ್ ಸೈಡಲ್ಲಿ ಕೊಡುತ್ತೆ. ಸೊ ಇದು ಲಾಜಿಕ್ ಆಗಿರುತ್ತೆ. ಸೊ ಯಾವುದೇ ರೀತಿ ದೊಡ್ಡ ಟಾರ್ಗೆಟ್ಗಳಿಗೆ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಇಲ್ಲ. ಸೊ 5000, 6000 ಸಮಥಿಂಗ್ ನಮಗೆ ರನ್ ಆಗ್ತಾ ಇದೆ. ಈಗ ಈ ಹೈಯನ್ನು ಬ್ರೇಕ್ ಆಗಬೇಕಾಗುತ್ತೆ, ಒಂದು ದೊಡ್ಡ ಕ್ಯಾಂಡಲ್ ಆಗುತ್ತೆ. ಸೊ ಕ್ವಿಕ್ ಆಗಿರೋ ಮೊಮೆಂಟಮ್ ಸಿಗುತ್ತೆ ನಮಗೆ ಅದರಲ್ಲಿ. ಸೊ ಮೊಮೆಂಟಮ್ ಆಗ್ತಾ ಇದೆ, ಕ್ವಿಕ್ ಆಗಿ ಎಕ್ಸಿಟ್ನ ಕಾಣಬೇಕಾಗುತ್ತೆ, ಬಿಕಾಸ್ ಇಟ್ಸ್ ಅ ಸ್ಕಾಲ್ಪಿಂಗ್ ಬೇಸ್ಡ್ ಟ್ರೇಡ್. ಸೊ ಈ ಹೈಯನ್ನು ಕೂಡ ಪ್ರೈಸ್ ಬ್ರೇಕ್ ಆಗ್ತಾ ಇದೆ. ಸೊ 377 ಸಮಥಿಂಗ್ ರನ್ ಆಗ್ತಾ ಇದೆ. ಸೊ ಒಂದು 370ಗೆ ನಾವು ಇಫ್ ಇನ್ ಕೇಸ್ ರಿವರ್ಸಲ್ ಆದರೆ ಕಾಸ್ಟಲ್ಲಿ ಎಕ್ಸಿಟ್ನ ಕಾಣೋಣ. ಓಕೆ, ಹೋಲ್ಡ್ ಆಗಬೇಕು. ಹೋಲ್ಡ್ ಆದರೆ ಚೆನ್ನಾಗಿರುತ್ತೆ. ಇಫ್ ಇನ್ ಕೇಸ್ ಇದರ ಹೈ ಬ್ರೇಕ್ ಆದರೆ ಮತ್ತೆ ಕಂಟಿನ್ಯೂಯೇಷನ್ ಆಗುತ್ತೆ. ಸೊ ಅರೌಂಡ್ 384 ಸಮಥಿಂಗ್ ರನ್ ಆಗ್ತಾ ಇದೆ. ಸೊ 10,000 ಅಂದರೆ ಅರೌಂಡ್ 20 ಪಾಯಿಂಟ್ಸ್ ಆಲ್ರೆಡಿ ನಮ್ಮ ಟಾರ್ಗೆಟ್ ಏನಿದೆ ಅದು ಕ್ಯಾಪ್ಚರ್ ಆಗಿದೆ. ಈಗ ಈ ಕ್ಯಾಂಡಲ್ ಒಂದು ಕ್ಲೋಸ್ ಆಗಲಿ, ನೋಡೋಣ. ಇಲ್ಲಿ ರೆಸಿಸ್ಟೆನ್ಸಸ್ ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಎಕ್ಸಿಟ್ ಮಾಡೋಣ. ಅರೌಂಡ್ 10,000 ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಓವರ್ ಆಲ್ 16 ನಮಗೆ ಆಯ್ತು ಈಗ. ಸೊ ಇದರ ಲಾಜಿಕ್ ತುಂಬಾ ಸಿಂಪಲ್ ಆಗಿತ್ತು. ಇನ್ನು ಮೇಲ್ಗಡೆ ಹೋದರೆ ಕೂಡ ಯಾವುದೇ ರೀತಿ ಟೆನ್ಷನ್ ಇಲ್ಲ. ಇದರ ಲಾಜಿಕ್ ತುಂಬಾ ಸಿಂಪಲ್ ಆಗಿತ್ತು. 367, 388 ಸ್ಕಾಲ್ಪಿಂಗ್ ಟ್ರೇಡ್, 20 ಪಾಯಿಂಟ್ಗೆ ನಾನು ಟ್ರೇಡನ್ನು ತಗೊಂಡಿದ್ದೇನೆ. ಲಾಜಿಕ್ ಇದರ ಲೋ ಬ್ರೇಕ್ ಆದಾಗ ಸೆಲ್ಲರ್ಸ್ ಎಕ್ಸಿಟ್ ಆಗ್ತಾರೆ. ಸೊ ಹಾಗೆ ಎಂಟ್ರಿ ಆಗ್ತಾರೆ, ಅವರು ಎಕ್ಸಿಟ್ ಆದಾಗ ಅವರು ಎಸ್ ಎಲ್ ಟ್ರಿಗರ್ ಆಗುತ್ತೆ. ದೆನ್ ಕ್ವಿಕ್ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ದೊಡ್ಡ ಟಾರ್ಗೆಟ್ಗೆ ಏನಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದರೆ ಓವರ್ ಆಲ್ ಪ್ರೈಸ್ನ ಟ್ರೆಂಡ್ ಏನಿದೆ ಬೇರಿಶ್ ಆಗಿದೆ. ಸೊ ಹಾಗಾಗಿ ಇದರಲ್ಲಿ ನಾವು 50-60 ಪಾಯಿಂಟ್ನ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಸಣ್ಣ ಟಾರ್ಗೆಟ್ಗೆ ನಾನು ಎಕ್ಸಿಟ್ನ ಕಂಡಿದ್ದೇನೆ. ಸೊ ಅರೌಂಡ್ 16,000 ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಇನ್ನು ಇದರ ಕೆಳಗಡೆ ಪ್ರೈಸ್ ಏನಾದರೂ ಕ್ಲೋಸ್ ಆದರೆ, ಅಂದರೆ ಇದರ ಕೆಳಗಡೆ ಏನಾದರೂ ಕ್ಯಾಂಡಲ್ 15 ಮಿನಿಟ್ಸಲ್ಲಿ ಕ್ಲೋಸ್ ಆದರೆ ಆನಂತರ ನಾವು ಡೌನ್ ಸೈಡಲ್ಲಿ ಕೂಡ ಪ್ಲಾನ್ನ ಮಾಡ್ಬೋದು. ಐ ಹೋಪ್ ನಿಮಗೆ ಇದು ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ನಾನು. ಆ್ಯಂಡ್ ಇಲ್ಲಿ ನೀವು ಗಮನಿಸ್ಬೋದು 390, 395, 400, 500 ಎಷ್ಟು ಬೇಕಿದ್ರೂ ಇದು ಹೋಗ್ಬೋದು. ಬಟ್ ನಾವು ಏನಕ್ಕೆ ಎಕ್ಸಿಟ್ ಆಗಿರೋದು, ನಮ್ಮ ರೂಲ್ ಇತ್ತು. ಅಂದರೆ 20 ಪಾಯಿಂಟ್ ಅಂತ ನಾವು ಅನ್ಕೊಂಡು ಟ್ರೇಡ್ನ ತಗೊಂಡಿದ್ವಿ. 20 ಪಾಯಿಂಟ್ಗೆ ನಾವು ಎಕ್ಸಿಟ್
ಎಕ್ಸಿಟ್ನ ಕಂಡಿದ್ದೇವೆ. ಬಿಕಾಸ್ ಅಲ್ಲಿಂದ ಅದು 1000 ಹೋದರೂ ಕೂಡ ನಮಗೇನು ಕೂಡ ತೊಂದರೆ ಇಲ್ಲ, ಯಾಕೆಂದರೆ ನಮಗೆ ಬೇಕಾಗಿರೋ ಪ್ರಾಫಿಟ್ ನಮಗೆ ಅಲ್ಲಿ ಸಿಕ್ಕಿದೆ. ಸೊ ಹಾಗಾಗಿ ಅದನ್ನು ನಾವು ಎಕ್ಸಿಟ್ನ ಕಂಡಿದ್ದೇವೆ. ಐ ಹೋಪ್ ನಿಮಗೆ ಇದು ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ, ಯಾವ ರೀತಿ ನಾವು ಟ್ರೇಡ್ನ ಮ್ಯಾನೇಜ್ ಮಾಡಬೇಕು ಸ್ಪೆಷಲಿ. ಯಾಕೆಂದರೆ ಆಲ್ರೆಡಿ ನೀವು ಪ್ರಾಫಿಟ್ ತಗೊಳ್ಳೋದಾಗಿರ್ಬೋದು ಅಥವಾ ಅನಾಲಿಸಿಸ್ನ ನೀವು ನೋಡಿರ್ಬೋದು, ಬಟ್ ಟ್ರೇಡ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಎಕ್ಸಿಟ್ ಆಗಬೇಕು, ಯಾವ ರೀತಿ ಎಂಟ್ರಿ ಪಡಬೇಕು, ಇದೆಲ್ಲ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ ಇನ್ನೊಂದು ವಿಡಿಯೋದಲ್ಲಿ ನಾವು ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.